ನಮ್ಮ ಪಕ್ಷದ ಧ್ಯೇಯೋದ್ದೇಶಗಳನ್ನು ತಮ್ಮ ಎದುರುಗಡೆ ಇಟ್ಟಿದ್ದೀವಿ. ಎರಡನೇದ್ದು ಏನು ಅಂದರೆ, ಸುಮಾರು 1118 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿದೆ. 1118 ಮತ್ತು 3708 TP ತಾಲೂಕ್ ಪಂಚಾಯತ್. ಇನ್ನು ವಿಧಾನಸಭೆ ಅಂತೂ ತಮ್ಗೆ ಗೊತ್ತಿದೆ 224. ಇಷ್ಟು ಚುನಾವಣೆ ಮತ್ತು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಎರಡನೇದ್ದು ಅಂದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಕೊಲೆ ಮಾಡುವ ಮಟ್ಟಕ್ಕೂ ಕೂಡ ಕೆಲ ಮತಾಂಧರು ಮುಂದಾಗ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಇಲ್ಲಿವರೆಗೆ ಮುರುಡೇಶ್ವರದ ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟ, ಚಿಕ್ಕಮಗಳೂರಿನಲ್ಲಿ ಮುಸ್ಲಿಂ ಯುವತಿಯನ್ನ ಹಿಂದೂ ಯುವಕ ಡ್ರಾಪ್ ಕೊಟ್ಟ ಕಾರಣಕ್ಕಾಗಿ ಆ ಯುವಕನನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಕೋಲಾರ್ನ ಒಂದು ದರ್ಗಾದ ಉರ್ಸ್ನಲ್ಲಿ ಸುಮ್ಮನೆ ಕಾಲು ಕೆದರಿ ಹಿಂದೂ ಯುವಕರ ಮೇಲೆ ಹಲ್ಲೆ. ದಾವಣಗೆರೆ ಪೌರ ಕಾರ್ಮಿಕರ ಮೇಲೆ ಹಲ್ಲೆ. ಬೆಂಗಳೂರಿನಲ್ಲಿ ಓಂ ಶಕ್ತಿ ಶೋಭಾಯಾತ್ರೆಯ ಮೇಲೆ ಮುಸಲ್ಮಾನರಿಂದ ದಾಳಿ. ಅದಾದ ಮೇಲೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಗಲಕೋಟೆಯ ಶಿವಾಜಿ ಮಹಾರಾಜರ ಶೋಭಾಯಾತ್ರೆ ಮೇಲೆ ದಾಳಿ. ಕಲಬುರಗಿಯ ಚಿತ್ತಾಪುರ್ ಮತಕ್ಷೇತ್ರದ ಪ್ರಿಯಾಂಕಾ ಖರ್ಗೆ ಸ್ಪರ್ಧೆ ಮಾಡುವಂತಹ ಕ್ಷೇತ್ರ. ಆ ಒಂದು ಘಟನೆ ಆದ ನಂತರ ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಲ್ಲ ಅದನ್ನೆಲ್ಲರೂ ಕೈಗೊಂಡಿದ್ದಾರೆ. ಯಾರ್ಯಾರ್ದು ಆರೋಪಿಗಳಿದ್ದಾರಲ್ಲ ಆರೋಪಿಗಳನ್ನು ಸಾಕ್ಷಿ ಸಮೇತವಾಗಿ ಗುರುತಿಸಿ ಅವ್ರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಇದರಲ್ಲಿ ನಾವು ನಿಷ್ಪಕ್ಷಪಾತವಾಗಿ ನಾವು ಮಾಡಿದ್ದೇವೆ. ಇಲ್ಲಿ ಯಾವುದೋ ನಾವು ಸಮಾಜ ನೋಡ್ತಾ ಇಲ್ಲ, ಯಾವುದೋ ಸಮುದಾಯ ನೋಡ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರಲ್ಲ ಅವ್ರ ಮ್ಯಾಗ ಇದು ಕ್ರಮ ಜರುಗಿಸಿದೆವು. ಮತ್ತು ಮೊನ್ನೆ ಒಂದು 2 ದಿನದ ಹಿಂದೆ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲಾ ವರ್ತಕರ ಸಂಘದವರು ಬಂದಿದ್ದರು. ಸರ್, ನಮಗೆ ಇದೆಲ್ಲ ನಮಗೆ ಬಿಸ್ನೆಸ್ ತೊಂದರೆ ಆಗುತ್ತೆ, ಈ ಥರ ತೊಂದರೆ ಬಂದಾಗಿ ಈ ಥರ ಶಾಂತಿ ಕಲಹ ಆದರೆ ಈ ಥರ ಅಂತ ಮನವಿ ಮಾಡಿದರು. ಅದನ್ನು ಕೂಡ ಎಲ್ಲ ಕೂಡ ತಿಳಿಸಿದೆವು. ಮತ್ತು ಮುಖ್ಯವಾಗಿ ಏನಿದೆಪ್ಪ ಅಂದರೆ 28ರಿಂದ ನಮ್ಮದು PUC ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ. 3ನೇ ತಾರೀಕಿಂದ ಹೋಲಿ ಹಬ್ಬ ಇದೆ. ಇದು ಒಂದು ನಮ್ಮ ಬಾಗಲಕೋಟೆ ಇದರದ್ದು ಜಿಲ್ಲೆಯ ಒಂದು ಹೋಲಿ ಹಬ್ಬ ಭಾಳ ವಿಶೇಷವಾದ. ಅವತ್ತಿನ ದಿನ ಶಿವಾಜಿ ಮಹಾರಾಜರ ಜಯಂತಿ ದಿನ ಏನೊಂದು ಘಟನೆ ಆಗಿದೆಯಲ್ಲ, ಆ ಘಟನೆಯಲ್ಲಿ ಮತ್ತೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ಎಲ್ಲರೂ ಸಹಬಾಳ್ವೆಯಿಂದ ಎಲ್ಲರೂ ನಾವು ಒಟ್ಟಾರೆ ಅಣ್ಣತಮ್ಮರಾಗಿ ಇದ್ದು ಶಾಂತಿಯನ್ನು ಕಾಪಾಡಬೇಕಂತ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ಸಮುದಾಯದ ಬಂಧುಗಳಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ತಮ್ಮ ಮುಖಾಂತರ ಹಿಂದೂ ಬಾಂಧವರಲ್ಲಿ ಕೂಡ ಅವ್ರ ಜೊತೆಗೂ ಕೂಡ ಒಂದು ಸಭೆ ಮಾಡಿದ್ದೆವು, ಕರೆದಿದ್ದೆವು. ಹಾಗೆ ಮುಸ್ಲಿಂ ಬಾಂಧವರ ಜೊತೆಗೂ 2 ಸಭೆ ಮಾಡಿದ್ದೆವು. ಆಮೇಲೆ ನಿನ್ನೆ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಗದ್ದಿಗೌಡ ಸಾಹೇಬರು ಮತ್ತು ರಾಜ್ಯಸಭಾ ಸದಸ್ಯರಾದ ಭಾಂಡ್ಯ ಸಾಹೇಬರು, MLC ಸಾಹೇಬರಾದ PH ಪೂಜಾರಿ ಸಾಹೇಬರು ಮತ್ತು ಮಾಜಿ ಶಾಸಕರಾದ ಚರಂತಿಮಠ ಸಾಹೇಬರು ಕೂಡ ಅವ್ರ ಹೊರನತೆ ಇನ್ನೂ ಕೂಡ ಸಭೆ ಮಾಡಿದೆವು. ಹಾಗೂ ಮತ್ತು ನಮ್ಮ ಅಂಜುಮಾನ್ ಮತ್ತು ಇತರ ನಮ್ಮ ಮುಸ್ಲಿಂ ಸಮಾಜದ ಮುಖಂಡರ ಜೊತೆಗೂ ಕೂಡ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹೇಬರು ಕೂಡ ಸಭೆ ಮಾಡಿ ಎಲ್ಲರಲ್ಲಿ ಒಂದು ವಿನಂತಿ ನಾವು ಮಾಡಿದೆವು. ಯಾವುದೇ ಕಾರಣಕ್ಕೂ ಬಾಗಲಕೋಟಲ್ಲಿ
ಶಾಂತಿ ಕದಡುವಂಥ ವ್ಯವಸ್ಥೆಗಳು ಆಗಬಾರ್ದು.